ಇದು ವಿಶ್ವದ ಅತಿ ಉದ್ದದ ಕೈಬರಹ ಕುರ್ಆನ್ ಆಗಿದೆ. ಇದು ಒಂದು ಜುಜ್ಗೆ 160 ಶೀಟು ಬರುತ್ತೆ. ಆ್ಯಕ್ಚುಲಿ ಒಂದು 180ರವರೆಗೆ ಬರಲು ಸಾಧ್ಯ ಇದೆ. ಅಂದರೆ 5 ಕಿಲೋಮೀಟ್ರ್ 400 ಮೀಟ್ರ್ ಬರಲು ಸಾಧ್ಯ ಇದೆ. 5 ಕಿಲೋಮೀಟ್ರ್ ಬರಲು ಸಾಧ್ಯ ಇದೆ. 4800 ಮೀಟ್ರ್ ಬರಲು ಸಾಧ್ಯ ಇದೆ. ಮಂಗಳೂರಿನ ಈ ಪ್ರದೇಶ ಧಾರ್ಮಿಕ ಕ್ಷೇತ್ರಕ್ಕೆ ಹೆಸರುವಾಸಿಯಾದಂತಹ ಸ್ಥಳ. ಈ ಸ್ಥಳದ ಪಕ್ಕದಲ್ಲೇ ಮದ್ರಸಾ ಮ್ಯಾನೇಜ್ಮೆಂಟ್ನ ಕಚೇರಿ ಇದೆ. ಆ ಕಚೇರಿಯ ಪಕ್ಕದಲ್ಲೇ ಪುಟ್ಟದಾದಂತಹ ಕೊಠಡಿಯಲ್ಲಿ ವಿಶ್ವದ ಅತಿ ಉದ್ದದ ಕೈ ಬರವಣಿಗೆಯಲ್ಲಿ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಕುರಾನನ್ನು ಬರೆಯುವಂತಹ ಕಾಯಕವನ್ನು ಧರ್ಮಗುರುಗಳೊಬ್ಬರು ಮಾಡ್ತಾ ಇದ್ದಾರೆ. ಇದು ಸದ್ದಿಲ್ಲದೆ ನಡೀತಾ ಇರುವಂತಹ ಕಾಯಕ. ಹಾಗಾದರೆ ವಿಶ್ವದ ಅತಿ ಉದ್ದದ ಕೈ ಬರವಣಿಗೆಯ ಕುರಾನ್ ಗ್ರಂಥವನ್ನು ಯಾರು ಬರೀತಾ ಇದ್ದಾರೆ, ಅವರನ್ನು ಪರಿಚಯ ಮಾಡುವಂತಹ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಂಶೀರ್ ಬುಡೋಳಿ. ಹೀಗೆ ಧ್ಯಾನಾಸಕ್ತರಾಗಿ ಕೈಬರಹದಲ್ಲೇ ಕುರಾನ್ ಬರೆಯುತ್ತಿರುವ ಇವರ ಹೆಸರು ಮೊಹಮ್ಮದ್ ಬದ್ರುದ್ದೀನ್ ಫೈಜಿ. ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದ ಪಾಣ್ಯದ ಕೆಪಿ ಇಬ್ರಾಹಿಂ ರುಖಿಯಾ ದಂಪತಿಯ ಪುತ್ರ. ಸದ್ಯ ಮಂಗಳೂರಿನ ಝೀನತ್ ಬಕ್ಷ್ ಮಸೀದಿ ಸಮೀಪ ಇರುವ ಎಐ ಅಜಾರಿಯಾ ಬ್ರಾಂಚ್ ಮದ್ರಸಾ ಬಂದರ್ನಲ್ಲಿ ಅಧ್ಯಾಪಕರಾಗಿ ಕಳೆದ 3 ತಿಂಗಳಿನಿಂದ ಕೆಲಸ ಮಾಡುತ್ತಿದ್ದಾರೆ. 10 ವರ್ಷಗಳಿಂದ ಧರ್ಮಗುರುಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಬದ್ರು ಫೈಜಿ ಅವರು ಓನ್ ವರ್ಕ್ ಮಾಡ್ತಾ ಕ್ಯಾಲಿಗ್ರಫಿ, ಅರೇಬಿಕ್ ಟೀಚಿಂಗ್ ಆನ್ಲೈನ್ ಆಫ್ಲೈನ್ನಲ್ಲಿ ಕಲಿಸ್ತಾರೆ. ಮದ್ರಸಾ ಗುರುಗಳಾಗಿದ್ದುಕೊಂಡು ಇವರು ಸ್ಪಾಟ್ ಡಿಸೈನರ್ ಅಂಡ್ ಆರ್ಟಿಸ್ಟ್ ಆಗಿ ತನ್ನ ಪ್ರತಿಭೆಯನ್ನು ವಿಸ್ತರಿಸಿದ್ದಾರೆ. ಇವರು ಆರ್ಟ್ ಲೋಕಕ್ಕೆ ಬರಲು ಜಾನ್ ವೇಗಸ್ ಹಾಗೂ ಸೈಂಟ್ ಜಾಕಿಮ್ ಎಂಬ 2 ವ್ಯಕ್ತಿಗಳು ಪ್ರೇರಣೆಯಂತೆ. ಇವರೇ ಮೊದಲ ಗುರುಗಳಂತೆ. ಹೀಗಾಗಿ ಕೊರೋನಾ ಬಳಿಕ ಕ್ಯಾಲಿಗ್ರಫಿಯನ್ನು ಸ್ವಂತವಾಗಿ ಕಲಿತು ಇದೀಗ ಗಿನ್ನಿಸ್ ವಿಶ್ವ ದಾಖಲೆಗಾಗಿ ವಿಶ್ವದ ಅತಿ ಉದ್ದದ ಕುರಾನ್ ಅನ್ನು ಮಂಗಳೂರಿನ ಬಂದರ್ನಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಮದ್ರಸಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ನ ಸಮಸ್ತಾಲಯ ಕಚೇರಿಯಲ್ಲಿ ಜನವರಿಯಿಂದ ಕೈಬರಹದಲ್ಲೇ ಬರೆಯುತ್ತಿದ್ದಾರೆ. ಇದಕ್ಕಾಗಿ ಇವರು ನಿದ್ದೆ, ವೈಯಕ್ತಿಕ ಚಟುವಟಿಕೆಗಳನ್ನು ತ್ಯಾಗ ಮಾಡಿದ್ದು ದಿನದ 18 ಗಂಟೆಗಳ ಕಾಲ ಬರೆಯುವುದರಲ್ಲೇ ಮಗ್ನರಾಗಿದ್ದಾರೆ. ಸಂಜೆ 6ರಿಂದ 8ರ ತನಕ ಮದ್ರಸದಲ್ಲಿ ಬೋಧನೆ ಮಾಡ್ತಾರೆ. ಜಿಲ್ಲೆಯ ಹೆಸರುವಾಸಿ ಕ್ಯಾಲಿಗ್ರಫಿ ಟೀಚರ್ ಆಗಿರುವ ಬದ್ರು ಫೈಜಿ 3ನೇ ತರಗತಿಯಿಂದಲೇ ಚಿತ್ರಕಲೆಗೆ ಪಾದಾರ್ಪಣೆ ಮಾಡಿದವರು. ಗ್ರಾಫಿಕ್ ಆರ್ಟ್, ಆನಿಮೇಷನ್ ಕಲಿತಿರುವ ಇವರು ರಂಜಾನ್ನ 27ನೇ ದಿನದ ಒಳಗೆ ಕೈಬರಹದಲ್ಲಿ ವಿಶ್ವದ ಅತಿಯುದ್ದದ ಕುರಾನ್ ಅನ್ನು ಮುಗಿಸುವ ಗುರಿ ಹೊಂದಿದ್ದು, ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡುವ ಸಿದ್ಧತೆಯಲ್ಲಿದೆ. ಈಗಾಗಲೇ ಗಿನ್ನಿಸ್ ತಂಡದವರು ಇವರನ್ನ ಸಂಪರ್ಕಿಸಿದ್ದು ದಾಖಲೆಗೆ ಬೇಕಾದ ಸಲಹೆಗಳನ್ನು ನೀಡಿದ್ದಾರೆ. ವಿಶ್ವದ ಅತಿ ಉದ್ದದ ಕೈಬರಹದ ಕುರಾನ್ಗೆ ಲಕ್ಷ ರೂಪಾಯಿ ಹಣ ಖರ್ಚಾಗಲಿದೆ. ಒಂದು ಜೂಸ್ ಬರೆಯಲು 143 ಪೇಪರ್ ಬೇಕು, 20 ಪೆನ್ ಬೇಕು. ಅಂದ್ರೆ ಒಂದು ಪೇಪರ್ ಹಣ 60 ರೂಪಾಯಿ ಆಗತ್ತೆ, ಒಂದು ಪೆನ್ ಹಣ 280 ರೂಪಾಯಿ ಆಗತ್ತೆ. ಹೀಗೆ ಕೈಬರಹದಲ್ಲಿ ಕುರಾನ್ ಬರೆಯಲು ಇವರಿಗೆ ಸುಮಾರು 4.5 ಲಕ್ಷದಷ್ಟು ಹಣ ಖರ್ಚಾಗಲಿದೆ. ಈವರೆಗೆ ದಾನಿಗಳ ಸಹಕಾರದಿಂದ ಕೈಬರಹದಲ್ಲಿ ಕುರಾನ್ ಬರೆದಿದ್ದು ಇನ್ನಷ್ಟು ಆರ್ಥಿಕ ಸಹಾಯವನ್ನು ನಿರೀಕ್ಷಿಸುತ್ತಿದ್ದಾರೆ. ಇದು ಜನವರಿ 4ರಿಂದ ಪ್ರಾರಂಭ. ಬಳಿಕ ಒಂದು ದಿವಸದಲ್ಲಿ ಒಂದು ಜುಜು ಎಂಬಂತೆ 30 ದಿವಸಗಳ ಇದೊಂದು ಬರಹವಾಗಿದೆ. ಬಹುಶಃ ಕೆಲವೊಂದು ಆರ್ಥಿಕವಾದ ಕೆಲವೊಂದು ಮುಗ್ಗಟ್ಟು ಬಂದಿರುವುದರಿಂದ, ಸ್ವಲ್ಪ ಸ್ಕಿಪ್ ಆಗಿರೋದರಿಂದ ಇಲ್ಲಿವರೆಗೆ ಇದು ಮುನ್ನಡೆಯುತ್ತಾ ಬರ್ತಾ ಇದೆ. ಇದು ಒಂದು ತಿಂಗಳು ಅಂತ ಇತ್ತು. ಈಗ ರಂಜಾನ್ 27ಕ್ಕೆ ಮುಕ್ತಾಯಗೊಳ್ಳುವ ಒಂದು ಕನಸನ್ನು ನಾನು ಕಂಡಿರುವೆನು. ಅದು ನನಸಾಗಲು ನಿಮ್ಮೆಲ್ಲರ ಪ್ರಾರ್ಥನೆ ಇರಲಿ. ನಿದ್ದೆ ಎನ್ನುವುದನ್ನು ನಾನು ನೋಡಲೇ ಇಲ್ಲ. ಜನವರಿ 4ರಿಂದ 20 ದಿನಗಳವರೆಗೆ ನಾನು ಮಲಗಲಿಲ್ಲ. ಯಾಕಂತ ಹೇಳಿದ್ರೆ ನನ್ನ ಮುಂದೆ ಇರುವುದು ಕುರ್ಆನ್ ಆಗಿರೋದರಿಂದ, ಅದನ್ನು ಮುಕ್ತಾಯಗೊಳಿಸುವಂತಹ ಒಂದು ಕನಸನ್ನು ಕಂಡಿರುವುದರಿಂದ ಅದನ್ನು ನನಸಾಗಿಸಬೇಕು ಎಂಬ ಒಂದು ಮನಸ್ಥಿತಿ ನನ್ನ ಮನದಲ್ಲಿ ಹುಟ್ಟುಕೊಂಡಿದೆ. ಅದರಿಂದ ಅದನ್ನು ಪೂರ್ಣಗೊಳಿಸಬೇಕೆಂಬ ಆಸೆ ನನ್ನಲ್ಲಿದೆ. ಇದು ಚೈನಾದಿಂದ ಎಕ್ಸ್ಪೋರ್ಟ್ ಆಗುವಂತಹ ಚೈನೀಸ್ ಪೇಪರ್ ಆಗಿದೆ. 60 ರೂಪೀಸ್ ಇದೆ. ಈಗ ಆಲ್ರೆಡಿ 90 ರೂಪೀಸ್ ಆಗಿದೆ. 1 ಮೀಟ್ರ್ ಬರ್ತದೆ ಒಂದು ಪೇಪರು. ಡೆಕೋ ಕಲರ್ ಪೆನ್ ಆಗಿದೆ. ಸಮಥಿಂಗ್ ಒಂದು 300-400 ರೂಪಾಯಿಯನ್ನು ಒಂದಕ್ಕೆ ಬರ್ತಾ ಇದೆ. ಅದರಿಂದ 15 ಪೆನ್ ಒಂದು ಜುಜ್ಗೆ ವಿನಿಯೋಗಿಸ್ತಾ ಇದ್ದೀನಿ. ಇದಕ್ಕೆ ಖರ್ಚು ವೆಚ್ಚಗಳೆಲ್ಲವೂ ಒಂದು ಸಾಮಾನ್ಯವಾಗಿ ಒಂದು ಜುಜ್ಗೆ 14,000-15,000 ವಿನಿಯೋಗಿಸ್ತಾ ಇದ್ದೀನಿ. ಒಂದು ದಿನಕ್ಕೆ ನಾನು ಬರೆಯುವಂತಹ ಬರಹ ಅಂದರೆ ಬರೆಯಲು ಪ್ರಾರಂಭಿಸಿದರೆ ನನಗೆ ನಿದ್ದೆ ಬರಲ್ಲ. ಆದ್ದರಿಂದ ಒಂದು ದಿನ ಒಂದು ಜುಜ್ ಅನ್ನು ನಾನು
5 ದಿನಗಳಲ್ಲಿ 5 ಜುಝನ್ನು ನಾನು ಪೂರ್ಣಗೊಳಿಸಿದ್ದೆ. ಆರ್ಥಿಕವಾಗಿ ನನಗೆ ಹಲವಾರು ಇಲ್ಲಿ ಭೇಟಿ ನೀಡ್ತಾರೆ. ಕೆಲವರು 1 ಜುಝ್ ಇದು ನೀಡ್ತಾರೆ, ಕೆಲವೊಂದು 2 ಜುಝ್ ಇದು ನೀಡ್ತಾರೆ, ಕೆಲವರು 5 ಜುಝ್ಗೆ ನೀಡಲು ಸಾಧ್ಯ ಇದೆ. ಕೆಲವರು ಅವರಿಗೆ ಹೇಗೆ ಆಗುತ್ತೆ, 5 ಪೆನ್ ಇರುತ್ತೆ, 180 ಶೀಟ್ 1 ಜುಝ್ಗೆ ಬರುತ್ತೆ, ಅಥವಾ ಕೆಲವು ಜುಝ್ನಲ್ಲಿ 160 170 ಹೀಗೆ ಬರುತ್ತದೆ. ಇದನ್ನು ಸ್ಪಾನ್ಸರ್ ಎಂಬ ಆರ್ಥಿಕವಾಗಿ ಸಹಾಯ ಮಾಡ್ತಾ ಇದ್ದಾರೆ ಬಂದವರೆಲ್ಲರೂ. ಅದು ನನ್ನ ಒಂದು ಛಲ. ನನಗೆ ಯಾವುದು ಬರಹ ಇದೆ, ಅದು ಇಂಗ್ಲೀಷ್, ಅರಬಿ, ಕನ್ನಡ, ಮಲಯಾಳಿ, ಹಿಂದಿ ಯಾವುದೇ ಇರಲಿ, ಅದನ್ನು ಬರೆಯುವುದು ಅಂತ ಹೇಳಿದರೆ ನನಗೊಂದು ಪಂಚಪ್ರಾಣ. ನನಗೆ ಅದರೊಂದಿಗೆ ಇರತಕ್ಕಂಥ ಒಂದು ಪ್ರಣಯ ಅಂತ ಹೇಳ್ಬೋದು, ಪ್ರೀತಿ ಅಂತ ಹೇಳ್ಬೋದು. ನನಗೆ ಇದರಲ್ಲಿ ಒಂದು ದೃಢ ನಿಶ್ಚಯ ಇದೆ, ಇದು ಖಂಡಿತವಾಗಿಯೂ ವರ್ಲ್ಡ್ ರೆಕಾರ್ಡ್ಗೆ ಹೋಗುತ್ತೆ ಅಂತ ನಾನು ಅನಿಸಿದ್ದೀನಿ. ಯಾಕಂತ ಹೇಳಿದರೆ ಕೇರಳ ಚೀಫ್ ಎಡಿಟರ್ ಸತ್ತಾರ್ ಅಡೂರು, ಗಿನ್ನಿಸ್ ರೆಕಾರ್ಡ್ ಚೀಫ್ ಎಡಿಟರ್ ಅವರಲ್ಲಿ ವಿಚಾರಿಸಿದಾಗ ಒಂದು ಅರ್ಧ ಗಂಟೆ ಮಾತಾಡಿದ್ದೇನೆ. ಅರ್ಧ ಗಂಟೆ ಮಾತಾಡಿದ ಆ ಒಂದು ಸನ್ನಿವೇಶ ನೋಡುವಾಗ ಈಗ ಗಿನ್ನಿಸ್ ರೆಕಾರ್ಡಲ್ಲಿ 1 ಕಿಲೋಮೀಟರ್ 104 ಮೀಟ್ರ್ ಇದೆ. ಅದರಿಂದ ಗಿನ್ನಿಸ್ ರೆಕಾರ್ಡ್ ಮಾಡಬೇಕು ಎಂಬ ಆಸೆಲ್ಲ ನನಗೆ. ಆ್ಯಕ್ಚುಲಿ ಬರೆಯುವಾಗ ಇಂತಹ ಒಂದು ದಾಖಲೆಯನ್ನು ಮಾಡಬೇಕು ಎಂಬ ಚಿಂತೆ ಮೂಡಿ ಬಂದಿದೆ. ಈ 5 ಕಿಲೋಮೀಟರ್ ಅಂತ ಹೇಳುವುದು ಇದು ಪ್ರಥಮ, ಇದು ಪ್ರಪಂಚದಲ್ಲೇ ಪ್ರಥಮ ಅಂತ ಹೇಳ್ಬೋದು. ಈ ಹಿಂದೆ ಬದ್ರು ಫೈಜಿ ಅವರು ಲಾಂಗೆಸ್ಟ್ ಹ್ಯಾಂಡ್ ರಿಟನ್ ಕಾಸಿದಾ ಅಲ್ ಬುರ್ದಾ ಇನ್ ಅರೇಬಿಕ್ ಕ್ಯಾಲಿಗ್ರಫಿ ಇನ್ 20 ಅವರ್ಸ್ನಲ್ಲಿ ಟ್ಯಾಲೆಂಟ್ ರೆಕಾರ್ಡ್ ಬುಕ್ನಲ್ಲಿ 2026 ವರ್ಲ್ಡ್ ರೆಕಾರ್ಡ್ ಕೂಡ ಮಾಡಿದ್ದಾರೆ. ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥವನ್ನು ಕೈ ಬರಹದಲ್ಲಿ ಬರೆಯುವುದು ಸಣ್ಣ ಮಾತಲ್ಲ. ಅದಕ್ಕೆ ಏಕಾಗ್ರತೆ, ಸತತ ಪರಿಶ್ರಮ, ಎಲ್ಲವನ್ನ ತ್ಯಾಗ ಮಾಡುವಂತಹ ಮನಸ್ಸು ಬೇಕು. ಅದೆಲ್ಲವನ್ನು ಮೈಗೂಡಿಸಿಕೊಂಡಿರುವಂತಹ ಧರ್ಮಗುರು ಮೊಹಮ್ಮದ್ ಬದರುದ್ದೀನ್ ಫೈಜಿಯವರು ಕೇವಲ ಉಪವಾಸದ ಅಂತ್ಯದ ವೇಳೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡುವಂತಹ ಗುರಿಯನ್ನು ಹೊಂದಿದ್ದಾರೆ. ಈ ಹೊತ್ತಿನಲ್ಲಿ ಅವರಿಗೆ ಕೆಲವೊಂದು ಖರ್ಚು ವೆಚ್ಚಗಳನ್ನು ನಿಭಾಯಿಸಲು ದಾನಿಗಳ ಸಹಾಯ ಕೂಡ ಬೇಕಾಗಿದೆ. ಹೀಗಾಗಿ ಧರ್ಮ ಪ್ರೇಮಿಗಳು ಅವರಿಗೆ ದಾನವನ್ನು ಮಾಡಿ ಆರ್ಥಿಕ ಸಹಾಯವನ್ನು ಈ ಮೂಲಕ ಮಾಡಬಹುದು. ಇವರ ಈ ಸಾಹಸಕ್ಕೆ, ಪ್ರಯತ್ನಕ್ಕೆ ನಾವೆಲ್ಲರೂ ಶಹಬಾಸ್ ಹೇಳುತ್ತಾ ಅವರ ಮುಂದಿನ ಹಾದಿ ಯಶಸ್ವಿಯಾಗಲಿ. ಆದಷ್ಟು ಬೇಗ ವಿಶ್ವದ ಅತಿ ಉದ್ದದ ಕೈ ಬರವಣಿಗೆಯ ಕುರಾನ್ ಗ್ರಂಥವನ್ನು ಎಲ್ಲರೂ ವಿಶ್ವದ ಜನತೆ ನೋಡುವಂತಾಗಲಿ ಎಂಬುದೇ ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ಅಜೀಂ ಜೊತೆ ಶಂಶೀರ್ ಬುಡೋಲಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು.